ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆಲ್ಲರಿಗೂ ಮಿಲ್ಕ್ ಪೌಡರ್ ಮತ್ತು ಬೆಲ್ಲನ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ. ಇವಾಗ ಸ್ವೀಟ್ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಈ ಮಿಲ್ಕ್ ಪೌಡರ್ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾನು. ಜೊತೆಗೆ 1-2 ಸ್ಪೂನಷ್ಟು ತುಪ್ಪ, 1 ಲೋಟ ಹಾಲು ಮತ್ತು ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಒಂದು 5 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವೀಟ್ ಮಾಡೋಕ್ಕೆ ನಾನು ಇಲ್ಲೊಂದು ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಆವಾಗಲೇ ಎತ್ತಿಟ್ಕೊಂಡಿರೋವಂಥ ತುಪ್ಪದಲ್ಲಿ ಒಂದು ಅರ್ಧದಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಎತ್ತಿಟ್ಕೊಂಡಿರೋವಂಥ ಹಾಲನ್ನ ಹಾಕ್ಕೊಂಡು ಮತ್ತು ನಾವು ಎತ್ತಿಟ್ಕೊಂಡಿರೋವಂಥ ಬೆಲ್ಲದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಇದು ಬೆಲ್ಲ ಏನಿದೆ ಇದು ಚೆನ್ನಾಗಿ ಕಾಯಬೇಕು. ಇಲ್ಲಿ ಗಂಟು ಥರ ಏನಿದೆ ಈ ಬೆಲ್ಲ ಇದೆಲ್ಲ ಚೆನ್ನಾಗಿ ಕರಗಿ ಒಂದೆಳೆ ಪಾಕ ಬರೋವರೆಗೂ ಹಾಕಬೇಕು. ಒಂದೆಳೆ ಪಾಕ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಬೆಲ್ಲನ ಕಾಯಿಸ್ಕೊತಾ ಇರ್ಬೇಕಾದ್ರೆ ಈ ಥರ ಸೈಡಲ್ಲಿ ಅಂಟಿರುತ್ತಲ್ಲ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಯಾವಾಗಲೂ ಕೈ ಆಡಿಸ್ತಾನೆ ಇರಿ. ಇಲ್ಲ ಅಂದರೆ ಅದು ಕೆಳಗಡೆ ತಳ ಹಿಡ್ಕೊಂಡ್ಬಿಡುತ್ತೆ, ಆಮೇಲೆ ಸ್ವೀಟ್ ಚೆನ್ನಾಗಾಗಲ್ಲ. ನೀವು ನೋಡ್ತಾ ಇರ್ಬೋದು ಬೆಲ್ಲದ ಗಂಟು ಏನಿತ್ತು ಎಲ್ಲ ಪೂರ್ತಿ ಕರಗಿದೆ. ಈಗ ಇದು ಸ್ವಲ್ಪ ಇನ್ನು ಬಿಸಿಯಾಗಿ ಪಾಕ ಬರೋದು ಒಂದೇ ಬಾಕಿ. ನೀಟಾಗಿ ಕೈ ಆಡಿಸ್ತಾ ಇರಿ ಯಾವಾಗಲೂ. ಇವಾಗ ಪಾಕ ಬಂದಿದೆ. ಒಂದೆಳೆ ಪಾಕ ಯಾವ ಥರ ನೋಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಇದನ್ನ ಸ್ವಲ್ಪ ಒಂದು ಬೆರಳಿಗೆ ತಗೊಂಡು ನೋಡಿ, ಈ ಥರ ನೋಡಿದರೆ ಸ್ವಲ್ಪ ಕೈಗೆ ಅಂಟಬೇಕು, ಜಾಸ್ತಿ ಅಲ್ಲ, ಒಂದು ಎಳೆ ಥರ ಈ ಥರ ಬರಬೇಕು. ಈ ಥರ ಬಂದಿದೆ ಅಂದರೆ ಒಂದೆಳೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಎತ್ತಿಟ್ಕೊಂಡಿರೋಂಥ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ತಿರುಗಿಸ್ತಾ ಹೋಗ್ತೀನಿ. ಗಂಟು ಇಲ್ದಂಗೆ ನೀಟಾಗಿ ತಿರುಗಿಸ್ಬೇಕು. ಇದನ್ನು ಕೈ ಬಿಡಬಾರ್ದು. ಈ ಟೈಮಲ್ಲಿ ಹಿಡ್ಕೊಂಡು ಪದೇ ಹಿಂದೆನೇ ತಿರುಗಿಸ್ತಾ ಹೋಗಬೇಕು. ಸೈಡಲ್ಲೆಲ್ಲ ಅಂಟ್ಕೋತಾ ಇರುತ್ತಲ್ಲ ಅದನ್ನೆಲ್ಲ ತಗೋಬಿಟ್ಟು ಆ ಪಾಕ ಏನಿದೆ ಆ ಪಾಕದ ಜೊತೆ ಆ ಮಿಲ್ಕ್ ಪೌಡರ್ ಪೂರ್ತಿ ಹೊಂದ್ಕೋಬೇಕು. ಆ ಥರ ನಾವು ಅದನ್ನು ತಿರುಗಿಸ್ಕೋಬೇಕು. ಈ ಟೈಮಲ್ಲಿ ಗ್ಯಾಸ್ದು ಉರಿ ಬಂದು ಲೋ ಅಲ್ಲಿ ಇಟ್ಕೊಳ್ಳಿ. ಮೀಡಿಯಮಲ್ಲಿ ಇಟ್ಕೊಬೇಡಿ, ಹೈಯಲ್ಲಿ ಇಟ್ಕೊಬೇಡಿ, ಲೋ ಅಲ್ಲಿ ಇಟ್ಕೋಬೇಕು. ಇವಾಗ ನೋಡಿ ನಮ್ಮ ಸ್ವೀಟ್ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಒಂದು ಗಂಟಿಲ್ದಂಗೆ ಪೂರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹಂತಕ್ಕೆ ಬಂದಾಗ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಒಂದೆರಡು ನಿಮಿಷ ಕೈ ಬಿಡ್ದೇನೆ ಅದನ್ನು ತಿರುಗಿಸ್ತಾ ಇರಿ. ಇವಾಗ ಬಿಟ್ಬಿಟ್ರೆ ತಳ ಹಿಡ್ಕೊಳ್ಳುತ್ತೆ, ಗಂಟು ಅನಿಸುತ್ತೆ. ಆಮೇಲೆ ಅದಕ್ಕೆ ಸುತ್ತ ತಿರುಗಿಸ್ತಾ ಹೋಗಿ. ಒಂದೆರಡು ನಿಮಿಷ ಅಷ್ಟೇ ನಮ್ಮ ಸ್ವೀಟ್ ರೆಡಿ ಆಯಿತು. ಈಗ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಇಲ್ಲೊಂದು ಪ್ಲೇಟ್ ತಗೊಂಡಿದ್ದೀನಿ. ಆ ಪ್ಲೇಟಿಗೆ ಆವಾಗಲೇ ನಾನು ಎತ್ತಿಟ್ಕೊಂಡಿರೋ ತುಪ್ಪನ ಫುಲ್ ಚೆನ್ನಾಗಿ ಹಚ್ಕೊಳ್ಳೋಣ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಯಾಕೆ ಅಂದರೆ ಅದು ಸ್ವೀಟು ನಾವು ತೆಗಿತಾ ಇರಬೇಕಾರೆಲ್ಲ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿನೂ ಚೆನ್ನಾಗಿ ಬರುತ್ತೆ. ಫುಲ್ ಅಪ್ಲೈ ಮಾಡಿಕೊಂಡು ಈ ಪ್ಲೇಟ್ನ ಎತ್ತಿಟ್ಕೊಳ್ಳೋಣ. ಇವಾಗ ತುಪ್ಪನ ಚೆನ್ನಾಗಿ ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾವು ರೆಡಿ ಮಾಡಿದ್ದಂಥ ಸ್ವೀಟ್ ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ಪೂರ್ತಿ ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ.
ಈಗ ಸ್ವೀಟ್ನ ನಾವು ಪ್ಲೇಟ್ ಮೇಲೆ ಸರ್ವ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಇದನ್ನೊಂದು ಅರ್ಧ ಗಂಟೆ ಆರಕ್ಕೆ ಬಿಡಬೇಕು. ನೋಡಿ, ಕೆಳಗಡೆನೂ ತುಪ್ಪ ಹಾಕಿದ್ದೀನಿ, ಮೇಲ್ಗಡೆನೂ ತುಪ್ಪ ಹಾಕಿದ್ದೀನಿ. ಇದೊಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡೋಣ. ಈಗ ಇದನ್ನು ನಾವು ಎತ್ತಿಟ್ಟು ಅರ್ಧ ಗಂಟೆ ಆಗಿದೆ. ಸ್ವೀಟು ಈಗ ಚೆನ್ನಾಗಿ ಆರಿದೆ. ಈಗ ಕೈಗೆ ಸ್ವಲ್ಪ ತುಪ್ಪ ಹೆಚ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಸ್ವೀಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಫಸ್ಟ್ ಬಂದು ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದ ಶೇಪಲ್ಲಿ ನೀವು ಮಾಡ್ಕೋಬೋದು, ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೋದು, ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋಬೋದು, ನೀವು ಸ್ಟಾರ್ ಶೇಪಲ್ಲಿ, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಈ ಥರ ನಿಮಗೆ ಯಾವ್ಯಾವ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲೆಲ್ಲ ಸ್ವಲ್ಪ ತಗೊಂಡು ಕೈಗೆ ಸ್ವಲ್ಪ ತುಪ್ಪ ಮಾಡ್ಕೊಳ್ಳಿ. ಅಂಟಾಯಿತು ಅಂದ ತಕ್ಷಣ ನೀವು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಮಾಡಿಕೊಂಡು ನೀವು ಇಟ್ಕೋಬೋದು. ಫೈನಲಿ ನಮ್ಮ ಸ್ವೀಟ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನಿಮ್ಮ ಮನೇಲಿ ನಿಮ್ಮ ಮಕ್ಳುಗಳಿಗೆ ಮಾಡಿಕೊಡಿ. ಇದೊಂದು ರೀತಿ ಡೈರಿ ಮಿಲ್ಕ್ ಚಾಕ್ಲೇಟ್ ಥರ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ. ಒಂದೇ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.